ಅಬ್ಬಬ್ಬಾ! ಏನಿದು ಅಂತೇಳಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ವೈರಲ್ ಆದ ತಕ್ಷಣ ಸೊ ಬೆಚ್ಚಿ ಬೀಳ್ತಿರೋದಂತೂ ನಿಜ. ಹಾಗೆಯೇ ಆಶ್ಚರ್ಯಕರವಾಗಿ ಈ ರೀತಿಯೂ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಈ ವಿಡಿಯೋ ನೋಡಿ, ರೈಲಿನೊಳಗೆ ಫಸ್ಟ್ ನೈಟ್ ರೀತಿಯಾಗಿ ಸಿದ್ಧಪಡಿಸಿರುವಂತಹ ಒಂದು ರೂಮ್. ಇದು ಕಾನೂನು ಬಾಹಿರ ಅಂತಲೂ ಕೂಡ ಹೇಳ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಪರ್ಮಿಷನ್ ಇಲ್ಲದೆ ಈ ರೀತಿಯಾಗಿ ಮಾಡಿಕೊಂಡಿರೋದು. ಅದು ಅಲ್ಲದೆ ಟಿ ಟಿ ಪರ್ಮಿಷನ್ ಇಲ್ಲದೆ ಮಾಡ್ಕೊಂಡಿರೋದು. ಇದಕ್ಕೆ ಟಿ ಟಿ ಇ ಅಮಾನತು ಆಗಿದ್ದಾರೆ. ಈ ರೀತಿ ವ್ಯವಸ್ಥೆ ಇದು ಸರಿಯಲ್ಲ ಅಂತೇಳಿ ಜನರ ಒಂದು ಅಭಿಪ್ರಾಯನ ಹೌದಲ್ವಾ? ಈ ಒಂದು ಸುದ್ದಿ ವಿಶೇಷವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದರ ಒಂದು ಮುಖ್ಯ ಒಂದು ಉದ್ದೇಶ ಏನು, ಹಾಗೆಯೇ ಏನಿದು ಅನ್ನೋದ್ರ ಬಗ್ಗೆ ನಾನು ಇವಾಗ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಹಾರಾಷ್ಟ್ರದ ನಂದಿಗ್ರಾಮ್ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಫಸ್ಟ್ AC ಕೂಪೆಯನ್ನು ಹೊಸದಾಗಿ ಮದುವೆಯಾದ ದಂಪತಿಗಾಗಿ ಹೂಗಳು, ಬಲೂನ್ಗಳು, ಐ ಲವ್ ಯು ಅಲಂಕಾರಗಳಿಂದ ಹನಿಮೂನ್ ರೂಮ್ ಅಂತೆ ಸಜ್ಜುಗೊಳಿಸಲಾಯಿತು. ಈ ಅಲಂಕಾರ ಮಾಡಲು ಖಾಸಗಿ ಡೆಕೋರೇಟರ್ಗೆ ರೈಲಿನೊಳಗೆ ಅನಧಿಕೃತವಾಗಿ ಪ್ರವೇಶ ನೀಡಲಾಗಿತ್ತು. ಈ ರೈಲ್ವೆ ನಿಯಮಗಳ ಉಲ್ಲಂಘನೆ ಇದು ಅಂತೇಳಿ ಪರಿಗಣಿಸಲಾಯಿತು. ಈ ಘಟನೆ ವೈರಲ್ ಆದ ಬಳಿಕ ಸಂಬಂಧಿತ ಟಿಕೆಟ್ ಚೆಕ್ಕರ್ TTE ಅವರನ್ನು ಅಮಾನತುಗೊಳಿಸಿ ಭಾರತೀಯ ರೈಲ್ವೆ ಇಲಾಖೆಯು ತನಿಖೆ ಆರಂಭಿಸಿತು. ಮುಖ್ಯವಾಗಿ ರೈಲಿನೊಳಗೆ ದಂಪತಿ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಎಂಬುದಕ್ಕೆ ಯಾವುದೇ ಅನಧಿಕೃತ ದೃಢೀಕರಣ ಅಥವಾ ಸಾಕ್ಷ್ಯ ಇಲ್ಲ. ವೈರಲ್ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದು ಅಲಂಕಾರ ಮಾಡಿದ ಕೂಪೆ ಮಾತ್ರ. ರೈಲಿನಲ್ಲಿ ಫಸ್ಟ್ ನೈಟ್ ಮಾಡಿಕೊಂಡರು ಎಂಬ ಶೀರ್ಷಿಕೆಗಳು ಹೆಚ್ಚಾಗಿ ಕ್ಲಿಕ್ಬೈಟ್ ರೀತಿಯಾಗಿ ಹರಡುತ್ತಾ ಇವೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳೋದಲ್ಲೇ ಈ ಘಟನೆ ಏನು ನಡೆದಿಲ್ಲ ಅಂತ ಹೇಳ್ಬೋದು.